ರಾಮೇಶ್ವರಂ ಕೆಫೆ ಬಳಿಕ ಮತ್ತೊಂದು ಕಡೆ ಆತಂಕ ಸೃಷ್ಟಿಯಾಗಿದೆ. ಎಸ್, ಇದು ಪವರ್ ಟಿವಿಯಲ್ಲಿನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಂಗಳೂರಿನ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟದ ಬಳಿಕ ಮತ್ತೊಂದು ಆತಂಕ. ಪವರ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಮ ಮಂದಿರ ಸ್ಫೋಟಿಸೋದಾಗಿ ಬೆದರಿಕೆ ಪತ್ರ ಬಂದಿದೆ. ಪವರ್ ಟಿವಿಯಲ್ಲಿ ಮಾತ್ರ ಈ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಮೇಶ್ವರ ಕೆಫೆಯ ಬಳಿಕ ಮತ್ತೊಂದು ಕಡೆ ಆತಂಕ ಶುರುವಾಗಿದೆ. ರಾಮ ಮಂದಿರ ಸ್ಫೋಟಿಸೋದಾಗಿ ಬೆದರಿಕೆ ಪತ್ರ ಬಂದಿದೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಪಟ್ಟಣದ ಶ್ರೀರಾಮ ಮಂದಿರ. ಪವರ್ ಟಿವಿಯಲ್ಲಿ ಮಾತ್ರ ಈ ಎಕ್ಸ್ಕ್ಲೂಸಿವ್ ಸ್ಟೋರಿ ಇರೋದು. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಪಟ್ಟಣದ ಶ್ರೀರಾಮ ಮಂದಿರವನ್ನ ಸ್ಫೋಟಿಸೋದಾಗಿ ಬೆದರಿಕೆ ಪತ್ರ ಬಂದಿದೆ. ಅಲ್ಲಾಹು ಅಕ್ಬರ್ ಹೆಸರಿನಲ್ಲಿ ಬಂದಿದೆ ಈ ಬೆದರಿಕೆ ಪತ್ರ. ನಿಮ್ಮ ರಾಮ ಮಂದಿರವನ್ನ ಸ್ಫೋಟಿಸ್ತೇವೆ, ಸುಧಾರಿಸಿಕೊಳ್ಳಿ, ಮಂದಿರವನ್ನ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಿಸ್ತೇವೆ ಅಂತ ಬೆದರಿಕೆ ಪತ್ರ ಬಂದಿದೆ. ಅಲ್ಲಾಹುವಿನ ಹೆಸರಲ್ಲಿ ಪತ್ರ ಮಂದಿರದಲ್ಲಿಟ್ಟು ಹೋಗಿದ್ದಾರೆ ಅನಾಮಧೇಯ ವ್ಯಕ್ತಿಗಳು. ಫೆಬ್ರವರಿ 7 ಹಾಗೂ 28ರಂದು ಬೆದರಿಕೆ ಪತ್ರಗಳು 2 ದಿನ ಬಂದಿದೆ. ಫೆಬ್ರವರಿ 20, 21ರೊಳಗೆ ಸ್ಫೋಟಿಸೋದಾಗಿ ಬೆದರಿಕೆ ಪತ್ರ ಬಂದಿತ್ತು. ಮೊದಲ ಪತ್ರ ರಾಮನ ಗರ್ಭಗುಡಿಯಲ್ಲಿಟ್ಟಿದ್ದು ಪತ್ತೆಯಾಗಿದೆ. 2ನೇ ಪತ್ರ ಆವರಣದ ಹನುಮಾನ್ ಮಂದಿರದಲ್ಲಿ ಪತ್ತೆಯಾಗಿದೆ. 101 ವರ್ಷದ ಹಳೆಯ ಶ್ರೀರಾಮನ ದೇವಾಲಯ ಅದು. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಪಟ್ಟಣದಲ್ಲಿದೆ. ರಾಮೇಶ್ವರಂ ಕೆಫೆಯ ಬಳಿಕ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಪಟ್ಟಣದ ಶ್ರೀರಾಮ ಮಂದಿರವನ್ನ ಸ್ಫೋಟಿಸೋದಾಗಿ 2 ಬೆದರಿಕೆ ಪತ್ರಗಳು ಬಂದಿದ್ವು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಾಹು ಅಕ್ಬರ್ ಹೆಸರಿನಲ್ಲಿ ಬಂದಿದ್ದಂತಹ ಬೆದರಿಕೆ ಪತ್ರಗಳದು. ಮೊದಲ ಪತ್ರ ರಾಮನ ಗರ್ಭಗುಡಿ, ರಾಮನ ಪ್ರತಿಷ್ಠಾಪನೆ ಆಗಿರುವಂತಹ ಗರ್ಭಗುಡಿಯಲ್ಲಿ ಸಿಕ್ಕಿತ್ತು. ಇನ್ನೊಂದು ಪತ್ರ ಹನುಮಾನ್ ಗುಡಿಯಲ್ಲಿ ಸಿಕ್ಕಿದಂತಹ ಪತ್ರಗಳು. ಇಷ್ಟಾದ್ರೂ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ, ಇದಕ್ಕೆ ಏನಾದ್ರೂ ಒಂದು ಬ್ರೇಕ್ ಹಾಕಿಲ್ಲ ಅಂತಂದ್ರೆ ಇದು ಹೀಗೆ ಮುಂದುವರಿತಾನೇ ಹೋಗ್ತಾ ಇರುತ್ತೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಯ್ತು. ಅದಾದ್ಮೇಲೆ ಸಿದ್ದರಾಮಯ್ಯ ಸೇರಿ ಸುಮಾರು ಜನ ವಿವಿಐಪಿಗಳಿಗೆ ಬೆದರಿಕೆ ಪತ್ರ ಬಂದಿದ್ದಾಯ್ತು. ಹಣಕ್ಕೆ ಬ್ಲಾಕ್ ಮೇಲ್ ಮಾಡಿ ಈಗ ರಾಮ ಮಂದಿರ ಸ್ಫೋಟಿಸೋದಾಗಿ ಬೆದರಿಕೆ ಪತ್ರ ಬಂದಿದೆ. 101 ವರ್ಷ ಹಳೆಯ ದೇವಸ್ಥಾನ, ಅಷ್ಟು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಪಟ್ಟಣದಲ್ಲಿದೆ. ಅದನ್ನ ಸ್ಫೋಟಿಸ್ತೀವಿ, ಸುಧಾರಿಸ್ಕೊಳ್ಳಿ ನೀವು ಅಂತ ಪತ್ರವನ್ನ ಬರೀತಾರೆ, ಆ ಧೈರ್ಯವನ್ನ ಮಾಡ್ತಾರೆ ಅಂತಂದ್ರೆ ಇದು ಎಲ್ಲೋ ಒಂದ್ ಕಡೆ ವಿಪಕ್ಷಗಳು ಹೇಳ್ದಂಗೆ ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ರಾಜಕಾರಣವೇ ಕಾರಣ ಅಂತ ಅನ್ಸುತ್ತೆ. ಏನ್ ಸೇಫ್ಟಿ ಇದೆ ಹಾಗಾದ್ರೆ ಕರ್ನಾಟಕಕ್ಕೆ? ಕಾನೂನು ಸುವ್ಯವಸ್ಥೆನ ಯಾವ ರೀತಿ ಗೃಹ ಇಲಾಖೆ ನೋಡ್ಕೊಳ್ತಾ ಇದೆ? ಬೆದರಿಕೆ ಕಾಲ್ಸ್ ಬರುತ್ತೆ, ಸ್ಕೂಲ್ಗಳು, ಮಕ್ಕಳು ಓದುವಂತ ಸ್ಕೂಲ್ಗಳಿಗೆ ಕಾಲ್ಸ್ ಬರುತ್ತೆ, ಬೆದರಿಕೆ ಮೇಲ್ಗಳು ಬರುತ್ತೆ. ಈಗ ಬೆದರಿಕೆ ಪತ್ರ ಬಂದಿದೆ, ರಾಮ ಮಂದಿರ ಸ್ಫೋಟಿಸ್ತೀವಿ ಅಂತ ಹೇಳಿ. ಇಡೀ ಕರ್ನಾಟಕಕ್ಕೆ ಯಾವ ರೀತಿ ರಕ್ಷಣೆ ಇದೆ ಹಾಗಾದ್ರೆ? ಜನ ಯಾವ ರೀತಿ ಓಡಾಡಬೇಕು? ನಮ್ಮ ಪ್ರತಿನಿಧಿ ಸಿದ್ದೇಶ್ ಪುಟಾಣಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದೇಶ್, ನಿಜವಾಗ್ಲೂ ಕರ್ನಾಟಕಕ್ಕೆ ಯಾವ ರೀತಿ ರಕ್ಷಣೆ ಇದೆ ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದೆ? ಯಾಕಂದ್ರೆ ಮೊನ್ನೆ ಅಷ್ಟೇ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಯ್ತು ಕುಂದಲಹಳ್ಳಿಯಲ್ಲಿ. ವಿವಿಐಪಿಗಳಿಗೆ ಬೆದರಿಕೆ ಇಮೇಲ್ಗಳು ಬಂತು. ಈಗ ರಾಮ ಮಂದಿರ, ನಿಪ್ಪಾಣಿಯಲ್ಲಿರುವಂತಹ ರಾಮ ಮಂದಿರವನ್ನ ಸ್ಫೋಟಿಸಿದಾಗಿ ಕೂಡ ಬೆದರಿಕೆ ಪತ್ರಗಳು ಬಂದಿದೆ. ಏನ್ ಹೇಳ್ತೀರಿ? ಪೊಲೀಸರು ತನಿಖೆನ ಮಾಡ್ತಾ ಇದ್ದಾರಾ ಈ ಪತ್ರದ ವಿಚಾರವಾಗಿ, ಅಥವಾ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರಾ? ಏನ್ ಹೇಳ್ತೀರಿ? ಖಂಡಿತ. ಏನಂತಂದ್ರೆ ಕಳೆದ ವಾರ ಅಷ್ಟೇ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಸ್ಫೋಟ ನಡೆದು ಇಡೀ ರಾಷ್ಟ್ರವೇ ಮತ್ತು ಇಡೀ ರಾಜ್ಯವೇ ಮತ್ತು ಇಡೀ ರಾಷ್ಟ್ರವೇ ಬೆಚ್ಚಿ ಬೀಳುವಂತ ಒಂದು ಘಟನೆ ನಡೆದಿತ್ತು. ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಂದು ರೀತಿಯ ಅದೇ ರೀತಿಯ ಘಟನೆ ಏನಂತಂದ್ರೆ ಸನ್ನಿವೇಶದ ಆತಂಕ ಈಗ ಎದುರಾಗಿದೆ. ಈಗ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ಶ್ರೀರಾಮ ಮಂದಿರ ಇದೆ. ಇದೊಂದು ಪುರಾತನ ರಾಮ ಮಂದಿರ. ಏನಂತಂದ್ರೆ ಕಳೆದ ಜನವರಿ 21, 22ರಂದು ಶ್ರೀರಾಮಲಲ್ಲನ ಪ್ರತಿಷ್ಠಾನ ಅಯೋಧ್ಯೆಯಲ್ಲಿ ನಡೆಯಿತು. ಆ ಹಿನ್ನೆಲೆಯಲ್ಲಿ ನಿಪ್ಪಾಣಿಯಲ್ಲಿಯೂ ಕೂಡ ಫೆಬ್ರವರಿ ತಿಂಗಳಲ್ಲಿ ಶ್ರೀರಾಮನ ಕುರಿತು ಒಂದು ಶೋಭೆ ಯಾತ್ರೆ ನಡೆಯುತ್ತೆ. ಈ ಶೋಭೆ ಯಾತ್ರೆಯಲ್ಲಿ ಹಲವಾರು ಘೋಷಣೆಗಳ ಕೂಗುವ ಮುಖಾಂತರ ಒಂದು ವಿಜೃಂಭಣೆಯಿಂದ ಒಂದು ಶೋಭಾ ಯಾತ್ರೆಯನ್ನು ನಡೆಸಿ ಇಲ್ಲಿ ಮುಗಿಸಿರುವಂತದ್ದು. ಈ ಶೋಭಾ ಯಾತ್ರೆ ನಡೆದ ಹಿನ್ನೆಲೆ ಅನಾಮಧೇಯ ವ್ಯಕ್ತಿಗಳಿಂದ ಈ ಮಂದಿರಕ್ಕೆ 2 ಪತ್ರಗಳು ಬರ್ತವೆ. ಆ ಪತ್ರದಲ್ಲಿ ಏನಿರುತ್ತೆ ಅಂತಂದ್ರೆ ಅಲ್ಲಾಹು ಅಕ್ಬರ್ ಅನ್ನುವ ಮುಖಾಂತರ
ಪತ್ರ ಶುರು ಆಗುತ್ತೆ. ಆ ಪತ್ರದಲ್ಲಿ ಖಡಕ್ ಆಗಿ ಏನಂತಂದ್ರೆ ಈ ಮಂದಿರವನ್ನು ಮುಂದಿನ ಅಂದ್ರೆ ಮಾರ್ಚ್ 21 ಮತ್ತು 20 ತಾರೀಕಿನ ಒಳಗಡೆನೆ ನಾವು ದೊಡ್ಡ ಪ್ರಮಾಣದಿಂದ ಸ್ಫೋಟಿಸಿಕೊಳ್ಳುತ್ತೇವೆ. ನೀವು ಶೋಭೆ ಯಾತ್ರೆಯಲ್ಲಿ ಜೈ ಶ್ರೀರಾಮ್ ಅನ್ನುವ ಮುಖಾಂತರ ಏನಂತಂದ್ರೆ ನಮ್ಮ ಭಾವನೆಗಳಿಗೆ ಧಕ್ಕೆಯನ್ನು ತರುವಂತ ಪ್ರಯತ್ನ ನೀವು ಏನು ಪಡೆದ್ರೆ ನಿಮ್ಮ ಏನಂತಂದ್ರೆ ಇದೆಲ್ಲ ಆಡಂಬರ ಜಾಸ್ತಿ ದಿನ ನಡೆಯೋದಿಲ್ಲ ಮತ್ತು ಇನ್ನಿತರ ಏನಂತಂದ್ರೆ ಧಾರ್ಮಿಕ ಭಾವನೆಗೆ ಅಡ್ಡಿಪಡಿಸಲಾಗಂತಂದ್ರೆ ನಾವು ತಮ್ಮ ಮುಂದೆ ಏನಂತಂದ್ರೆ ಉಚ್ಚಾರವನ್ನು ಕೂಡ ಮಾಡದಂತ ಶಬ್ದಗಳು ಆ ಪತ್ರದಲ್ಲಿ ಏನಂತಂದ್ರೆ ಬರೆದು ಆ ಗರ್ಭಗುಡಿಯಲ್ಲಿ 7ನೇ ತಾರೀಕು ಮತ್ತೆ ಹನುಮಾನ ಮಂದಿರದಲ್ಲಿ 28ನೇ ತಾರೀಕು ಏನಂತಾರೆ ಇಡಲಾಗಿ ಈ ನಂತರ ಏನಂದ್ರೆ ಎಚ್ಚೆತ್ತುಕೊಂಡ ಮಂದಿರದ ಆಡಳಿತ ಇಲಾಖೆ ಆಗಿರ್ಬೋದು, ಟ್ರಸ್ಟಿ ಇಲಾಖೆ ಆಗಿರ್ಬೋದು, ಇಲ್ಲಿ ಸ್ಥಳೀಯ ಏನು ನಿಪ್ಪಾಣಿ ಶಹರ ಪೊಲೀಸ್ ಠಾಣೆ ಇದೆ, ಈ ಶಹರ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ದಾಖಲಿಸ್ತಾರೆ. ಆ ಕಂಪ್ಲೇಂಟ್ ಆಲಿಸಿದ ಏನಂತಂದ್ರೆ ಬೆಳಗಾವಿ ಜಿಲ್ಲಾ ಪೊಲೀಸರು ಸಾಕಷ್ಟು ಏನಂತಂದ್ರೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವ ಮುಖಾಂತರ ಯಾವುದೇ ರೀತಿಯ ಅನಾಹುತ ಘಟನೆ ನಡೆಯಬಾರದಂತೂ ಸುಮಾರು 1 ವಾರಗಳಿಂದ ಏನಂತಂದ್ರೆ ಇಲ್ಲಿ ಖಡಕ್ ನಿಗರಾಣಿಯನ್ನು ಇಡುವ ಮೂಲಕ ಮಂದಿರದ ಏನಂತಂದ್ರೆ ಸೇಫ್ಟಿ ಸಲುವಾಗಿ ಸಾಕಷ್ಟು ಇಲ್ಲಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದೆ. ಅಷ್ಟೇ ಅಲ್ಲದೆ ಮಂದಿರದಲ್ಲಿ ಏನು ಮೇನ್ ರೋಡ್ ಇದೆ, ಮೇನ್ ರೋಡ್ ದಲ್ಲಿ ಹಲವಾರು CCTVಗಳಾಗಿರ್ಬೋದು, ಮಂದಿರದಲ್ಲಿಯೇ ಕೂಡ ಒಂದು 14ರಿಂದ 15 CCTV ಅಳವಡಿಸಲಾಗಿದೆ ಈಗಾಗಲೇ. ಮತ್ತೆ ಪ್ರತ್ಯೇಕ ಟ್ರಸ್ಟಿಗಳನ್ನು ಕೂಡ ದಿನಾಲು ಏನಂತಂದ್ರೆ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು ಕರೆದು ವಿಚಾರಣೆ ನಡೆಸುತ್ತಿದ್ದಾರೆ. ಮತ್ತೆ ಏನು ಶಂಕಿತ ಆರೋಪಿಗಳನ್ನು ಏನಂತಂದ್ರೆ ನಿಗ್ರಹ ಹಿಡಿಯಲು ಏನು ನಿಪ್ಪಾಣಿ ಪಟ್ಟಣದಲ್ಲಿರುವ ಎಲ್ಲ CCTV ಮುಖಾಂತರ ಏನಂತಂದ್ರೆ ಮಾನಿಟರ್ ಮಾಡಲಾಗುತ್ತದೆ. ಮತ್ತು ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಪದೇ ಪದೇ ಈ ರೀತಿಯ ಘಟನೆಗಳು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ನಡೆಯುತ್ತಾ ಇರೋದ್ರಿಂದ ಶಾಂತಿ ಮತ್ತು ಸುವ್ಯವಸ್ಥೆ ಆಗಿರ್ಬೋದು, ಮತ್ತೆ ಲಿಂಗ್ವಿಸ್ಟಿಕ್ ಪೀಸ್ ಅನ್ನೋದೇನಿರ್ತಂದ್ರೆ ಧಾರ್ಮಿಕ ಏನು ಪೀಸ್ ಇರುತ್ತದೆ ಆ ಪೀಸ್ಗೆ ಅಡ್ಡಿಪಡಿಸುವಂತ ಏನು ವಿಕೃತ ಮೆರುವ ಕಾಮಿಗಳಿಂದ ಅವರನ್ನು ಮಟ್ಟ ಹಾಕಲು ರಾಜ್ಯ ಪೊಲೀಸ್ ಏನಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಎಚ್ಚೆತ್ತುಕೊಂಡು ಕಾರ್ಯನಿರ್ವಹಿಸಬೇಕು. ಮತ್ತು ಸರ್ಕಾರವು ಕೂಡ ಏನಂತಂದ್ರೆ ಒಂದು ಪೊಲೀಸರಿಗೆ ಅದೇ ರೀತಿಯಾದ ಒಂದು ಸಪೋರ್ಟ್ ಅನ್ನು ಕೂಡ ಇಲ್ಲ ನೀಡಬೇಕಾಗುತ್ತೆ. ಈಗ ನಾವು ಇದ್ರ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತಾ ಇದ್ವಿ, ಎಲ್ಲೋ ಒಂದ್ ಕಡೆ ಬೆಂಗಳೂರು ಮಾತ್ರ ಉಗ್ರರ ಸ್ಲೀಪರ್ಸ್ ಅಲ್ಲಿ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಅಲ್ಲ ಇದು. ಇಡೀ ಕರ್ನಾಟಕವೇ ಉಗ್ರರ ಸ್ಲೀಪರ್ಸ್ ಅಲ್ಲಿ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆಲ್ಲವೂ ಘಟನೆ ಪದೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಇದು ರಾಜಕೀಯ ಪ್ರೇರಿತವೋ, ಬೇಕು ಅಂತ ಮಾಡ್ತಾ ಇದ್ದಾರೋ, ಅಥವಾ ಇದು ಇವರು ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಟಾರ್ಗೆಟ್ ಕರ್ನಾಟಕ ಅನ್ನೋ ರೀತಿ ಆಗ್ತಾ ಇದೆಯಾ, ಏನ್ ಆಗ್ತಾ ಇದೆ ಅಂತ ಅನ್ಸುತ್ತೆ? ಸೊ ಅಲ್ಲಿನ ಪೊಲೀಸರು ಏನ್ ಹೇಳ್ತಾ ಇದಾರೆ ಈ ಘಟನೆಯ ಬಗ್ಗೆ? ಇಲ್ಲಿ ಪ್ರಾಥಮಿಕ ವಿಚಾರವಾಗಿ ಹಂತ ಬಂತಂದ್ರೆ ಏನಂತಂದ್ರೆ ಇನ್ನೂವರೆಗೂ ಆ ಪತ್ರ ಬರೆದವರು ಯಾವುದೇ ವ್ಯಕ್ತಿಗಳ ಏನಂತಂದ್ರೆ ಪೊಲೀಸ್ ವಶಕ್ಕೆ ಸಿಕ್ಕಿಲ್ಲ. ಮತ್ತೆ ಅನಾಮಧೇಯ ಆಗಿದ್ರಿಂದ ಅವರಿಗೆ ಈಗಾಗಲೇ ಹುಡುಕಾಟವನ್ನು ಇಲ್ಲಿಯ ಪೊಲೀಸರು ನಡೆಸಿರುವಂತದ್ದು. ಮತ್ತೆ ಈ ರೀತಿಯ ಘಟನೆಗಳು ವಿಶೇಷವಾಗಿ ಜನವರಿಯಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಉದ್ಘಾಟನೆ ಆಯಿತು. ಉದ್ಘಾಟನೆ ಆದ ಬಳಿಕ ಏನಂತಂದ್ರೆ ಕರ್ನಾಟಕದಲ್ಲಿ ತಾವು ಕೂಡ ನೋಡ್ತಾ ಇರೋದಂಗೆ ಧಾರ್ಮಿಕ ಏನಂತಂದ್ರೆ ಅಡಚಣೆಗಳು ಹಾಗೂ ಮತ್ತು ಲಿಂಗ್ವಿಸ್ಟಿಕ್ ಬ್ಯಾರಿಯರ್ಸ್ ಇರುವಂತ ಎಲ್ಲ ಏನಂತಂದ್ರೆ ಶಾಂತಿ ಸುವ್ಯವಸ್ಥೆ ಹಾಳಾಗುತ್ತಲೇ ಇವೆ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಈಗ ಏನು ಆಡಳಿತದಲ್ಲಿದೆ, ಇವರು ಕೂಡ ಮೊನ್ನೆ ಏನು ಹುಸೇನ್ ಅವರು ಏನು MP ಅಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಮೂಲಕ ಏನು ಒಂದು ಕಾಂಟ್ರವರ್ಸಿ ಉದ್ಭವ ಆಯ್ತು. ಆ ಕಾಂಟ್ರವರ್ಸಿ ಉದ್ಭವ ಆದ ಕೂಡಲೇ ಧನ್ಯವಾದ ಸಿದ್ದೇಶ್. ನಮ್ ಜೊತೆಗೆ ಸದ್ಯ ರಾಮ ಮಂದಿರ ಟ್ರಸ್ಟ್ ನ ಅಧ್ಯಕ್ಷರು ಆನಂದ್ ಅವರೇ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಆನಂದ್ ಸರ್ ನಮಸ್ತೆ. ನಮಸ್ತೆ. ನಮಸ್ಕಾರ. ಈಗ ರಾಮ ಮಂದಿರವನ್ನ ಸ್ಫೋಟಿಸ್ತೀವಿ ಅಂತ ಬೆದರಿಕೆ ಪತ್ರಗಳು ಬಂದಿದೆ ಅನ್ನುವಂತ ಮಾಹಿತಿ ಇದು ಆತಂಕಕಾರಿ ವಿಚಾರ. ಮತ್ತೆ ಇದನ್ನ ನೆಗ್ಲೆಕ್ಟ್ ಮಾಡುವಂತ ವಿಚಾರ ಖಂಡಿತವಾಗ್ಲೂ ಅಲ್ಲ. ಸೊ ಯಾವಾಗ ಬಂತು, ಯಾವತ್ತಿಟ್ಟಿದ್ರು, ಯಾರು ನೋಡಿದ್ರು ಆ ಪತ್ರವನ್ನ, ಸ್ವಲ್ಪ ಡೀಟೇಲ್ ಹೇಳ್ಬೋದಾ ನೀವು? 7ನೇ ಫೆಬ್ರವರಿ ಫಸ್ಟ್ ಪತ್ರ ಬಂತು. ಮತ್ತ 20th ಫೆಬ್ರವರಿ ಸೆಕೆಂಡ್ ಪತ್ರ ಬಂತು. ಅದು 2 ಪತ್ರ ನಮ್ದು ಪೂಜಾರಿ ಸುರೇಶ್ ದೇಶಪಾಂಡೆ ಅವ್ರ ಅದಾರ, ಅವ್ರಿಗೆ ಸಿಕ್ತು. ನೀವು ಆಮೇಲೆ ಅದು ಪೊಲೀಸ್ನವರಿಗೆ ಹೇಳಿದ್ರಿ? ಪೊಲೀಸ್ ಪ್ರೊಟೆಕ್ಷನ್ SP ವತಿಯಿಂದ ಅದು ಆಕ್ಷನ್ ಆಗಿದೆ. ಮತ್ತೆ 24 hours ಇಲ್ಲೇ 2 ಪೊಲೀಸ್ ವಿಜಿಲೆನ್ಸ್ ಸಲುವಾಗಿ ಅವರು ಅಪಾಯಿಂಟ್ ಮಾಡಿದ್ದಾರೆ. ಓಕೆ. ಸೊ ಪತ್ರದ ವಿಚಾರವಾಗಿ ತನಿಖೆ ಏನಾದರೂ ನಡೆಸ್ತಾ ಇದ್ದಾರಾ? ಇರ್ತದ 4 ಸರ್ತಿ. 4-5 ಸರ್ತಿ ಗಸ್ತ್ ಸಲುವಾಗಿ PSI ಅವರು ಬರ್ತಾರೆ. ಓಕೆ. ಬರೀ ಗಸ್ತ್ ತಿರುಗ್ತಾ ಇದ್ದಾರಾ ಅಥವಾ ಅಲ್ಲೇ ಯಾರನ್ನಾದ್ರೂ ನಿಯೋಜನೆ ಮಾಡಿದಾರಾ ಪೊಲೀಸರನ್ನ, ಸೆಕ್ಯೂರಿಟಿ ಏನಾದ್ರು ಹೇಗೆ? ಅಪಾಯಿಂಟ್ 2 ಪೊಲೀಸ್ ಸೆಕ್ಯೂರಿಟಿ ಸಲುವಾಗಿ 24 hours ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಓಕೆ ಓಕೆ. ಪೊಲೀಸರು ಏನಾದ್ರೂ ತನಿಖೆಯನ್ನ ಮಾಡ್ತಾ ಇದಾರಾ? ಪತ್ರ ಯಾರು ಬರ್ದಿದ್ದು, ಏನು ಎತ್ತ, ಈ ರೀತಿ ಏನಾದ್ರು ತನಿಖೆ ಮಾಡ್ತಾ ಇದಾರಾ? ಅದು ನಡೀತಾ ಇದೆ. ಇನ್ನು ಯಶ್ ಅವರಿಗೆ ಬಂದಿಲ್ಲ. ಮತ್ತು ನಮ್ಗೇನು
ಏನು ಸಂಶಯ ಯಾರ್ದು ಮಾಡೋದು ಹೆಂಗ್ ಮಾಡೋದು ಅದಂತೂ ಸ್ವಲ್ಪ ಸಂಭ್ರಮ ಇದೆ. ಹಾ. ಅಂದ್ರೆ ಈಗ ಮತ್ತೊಂದು ವಿಚಾರ, ಈಗ ದೇವಸ್ಥಾನದ ಆವರಣದಲ್ಲಿ ಯಾವಾಗ್ಲೂ ಒಂದಷ್ಟು ಸಿಸಿ ಕ್ಯಾಮ್ರಾಗಳನ್ನ ಅಳವಡಿಸಬೇಕಾಗುತ್ತೆ. ನೀವೇನಾದ್ರೂ ಸಿಸಿ ಕ್ಯಾಮ್ರಾಗಳನ್ನ ಹಾಕಿದ್ದೀರಾ ದೇವಸ್ಥಾನದ ಆವರಣದಲ್ಲಿ? 14 ಸಿಸಿ ಕ್ಯಾಮೆರೆ ಇನ್ಸ್ಟಾಲ್ ಮಾಡಿದೀವಿ. ಸರ್ ಇನ್ನೊಂದ್ಸಲಿ ಹೇಳಿ. 14 CCTV 14 CCTV ನಾವು ಇನ್ಸ್ಟಾಲ್ ಮಾಡಿದೀವಿ. ಓಕೆ, ಅದನ್ನೇನಾದ್ರೂ ಚೆಕ್ ಮಾಡಿದ್ರಾ? ಯಾರಾದ್ರೂ ಬಂದು ಒಳಗಡೆ ಲೆಟರ್ ಇಟ್ಟು ಹೋಗಿದ್ರು ಏನು ಎತ್ತಾದ್ರೂ? ಅದೇನು ಟ್ರೇಸ್ ಆಗ್ತಾ ಇಲ್ಲ ಮೇಡಮ್. ಓಕೆ. ಇವತ್ತ ಶಾಬಾಜ್ ಟಿವಿ ಅವರು ಬಂದ ಇದು ಶೂಟಿಂಗ್ ಮಾಡಿ ಹೋಗಿದ್ದಾರೆ. ಶೂಟಿಂಗ್ ಮಾಡಿ ಮುಲಾಖತ್ ಮಾಡಿ ಹೋಗಿದ್ದಾರೆ. ಓಕೆ, ಲೆಟ್ರು ಎಲ್ಲಿಂದ ಬಂತು ಅಂದ್ರೆ ಯಾವ ಮೂಲದಿಂದ ಬಂತು? ಏನಾದ್ರೂ ಅಂದ್ರೆ ಯಾರಾದ್ರೂ ತಂದಿಟ್ಟು ಹೋಗಿದ್ದಾರೆ ಅಂತನಾ ಅಥವಾ ಪತ್ರ ಇವಾಗ ಹೇಗ್ ಬಂತು ಅಂತ ನೀವು ಹೇಳ್ತೀರಿ? ಅಲ್ಲ, ಫಸ್ಟ್ ಪತ್ರ 8 ಗಂಟೆದಿಂದ 1:30 ಮಟ್ಟ ಯಾರು ಬಂದ ಅಲ್ಲೇ ಇಟ್ಟು ಹೋಗಿದ್ದಾರೆ. ಯಾರೋ ಬಂದು ಇಟ್ಟು ಹೋಗಿದ್ದಾರೆ. ಸಿಸಿ ಕ್ಯಾಮ್ರಾದಲ್ಲಿ ಟ್ರೇಸ್ ಆಗ್ತಾ ಇಲ್ವಾ ಅದು? ಅದೇನ್ ಟ್ರೇಸ್ ಆಗಲಿಲ್ಲ. ಓಕೆ, ಥ್ಯಾಂಕ್ ಯು ಆನಂದ್ ಅವರೇ ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಅಲ್ಲಿನ ಟ್ರಸ್ಟ್ನ ಅಧ್ಯಕ್ಷರು ಮಾತನಾಡ್ತಾ ಇದ್ರು, ರಾಮ ಮಂದಿರ ಟ್ರಸ್ಟ್ನ ಅಧ್ಯಕ್ಷರು ಆನಂದ್ ಅವರು. ಇದು ಯಾರೋ ಬಂದು ಇಟ್ಟು ಹೋಗಿದ್ದಾರೆ, ಯಾರು ಅನ್ನೋದು ಸಿಸಿ ಕ್ಯಾಮ್ರಾದಲ್ಲಿ ಟ್ರೇಸ್ ಔಟ್ ಆಗ್ತಾ ಇಲ್ಲ. 14ರಿಂದ 16 ಸಿಸಿ ಕ್ಯಾಮ್ರಾಗಳಿದೆ ಅಂತ ಕೂಡ ಅವ್ರು ಹೇಳ್ತಾ ಇದ್ರು. ಸೊ ಆದ್ರೆ ಯಾಕೆ ಇದಾಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಬಟ್ ಆದ್ರೆ ಪೊಲೀಸರು ಗಸ್ತು ತಿರುಗ್ತಾ ಇದ್ದಾರೆ, ಪೊಲೀಸ್ ಸೆಕ್ಯೂರಿಟಿ ಕೂಡ ಅಲ್ಲಿದೆ. ನೋಡೋಣ ಏನಾಗಬಹುದು. ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ ಸರ್ಕಾರವೂ ಅಷ್ಟೇ, ಮತ್ತೆ ಅಲ್ಲಿನ ಸ್ಥಳೀಯ ಆಡಳಿತವೂ ಕೂಡ ಇದನ್ನ ಗಂಭೀರವಾಗಿ ಈ ಪ್ರಕರಣವನ್ನ ತೆಗೆದುಕೊಳ್ಬೇಕಾಗತ್ತೆ.